ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. KS ಗಾನಮಂದಿರ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ, ಸ್ವಾಗತವನ್ನು ಹೇಳ್ತಾ ಸ್ನೇಹಿತರೆ, ಇವತ್ತೊಂದು ಅದ್ಭುತವಾಗಿರುವಂಥ ವಿಚಾರವನ್ನು ನಿಮಗೆ ಹೇಳಿಕ್ಕೆ ಬಂದಿದ್ದಾನೆ. ವಿಷಯಕ್ಕೆ ಬರೋಕಿನ ಪೂರ್ವದೊಳಗೆ ತಾವು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋಣ ಸ್ನೇಹಿತರೆ ಅನ್ನುವಂಥ ಮಾತನ್ನು ಹೇಳ್ತಾ, ಏನು ಅಂತಂದರೆ ನಾವು ನಿತ್ಯವೂ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತೇವೆ. ಜೀವನದಲ್ಲಿ ಪರಮಾತ್ಮನನ್ನು ಪೂಜೆ ಮಾಡಬೇಕು, ಆತನನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಪರಮಾತ್ಮನನ್ನು ಪೂಜೆ ಮಾಡುವವರು ಇವತ್ತು ಕೆಲವರು ಅಂದ್ಕೊಳ್ತಾರೆ, ಎಷ್ಟು ಪೂಜೆ ಮಾಡಿದ್ರೂ ಈ ಬಡತನ ಬಿಡಲಿಲ್ಲ, ಕಷ್ಟ ಬಿಡಲಿಲ್ಲ, ಪೂಜೆ ಮಾಡಿದಷ್ಟು ಹೆಚ್ಚಾಗಿದೆ ಅಂತ ಅನ್ನೋರಿದ್ದಾರೆ. ಮತ್ತು ಪೂಜೆನೇ ಮಾಡದೇನೆ ಆನಂದವಾಗಿ ಕಾರು, ಬಂಗ್ಲೆ ಇತ್ಯಾದಿಗಳನ್ನು ಮಾಡಿಕೊಂಡು ಆನಂದವಾಗಿ ಆರಾಮಾಗಿ ಜೀವನವನ್ನು ಕಳೆಯುವಂಥವ್ರು ಇದ್ದಾರೆ. ಒಬ್ಬ ಬಡವ ತನ್ನ ಜೀವನದಲ್ಲಿ ನಿಜವಾಗಲೂ ದಿನನಿತ್ಯವೂ ಪರಮಾತ್ಮನ ಭಕ್ತಿಯಿಂದ ನಮಸ್ಕಾರ ಮಾಡೇ ಮಾಡ್ತಾನೆ. ಆದರೂ ಅವ ಭಿಕ್ಷೆ ಬೇಡೋದು ತಪ್ಪಲಿಲ್ಲ, ಅವನು ಓಡಾಡೋದು ತಪ್ಪಲಿಲ್ಲ, ಮನೆಗೆ ಹೋಗಿ ಭಿಕ್ಷೆಯನ್ನು ಕೇಳಿನೇ ಬದುಕಬೇಕು. ಒಬ್ಬ ಶ್ರೀಮಂತ ಯಾವ ಪೂಜೆಯನ್ನು ಮಾಡೋದಿಲ್ಲ, ದೇವರಿಗೆ ಧ್ಯಾನ ಮಾಡೋದಿಲ್ಲ, ದೇವಸ್ಥಾನಕ್ಕೆ ಹೋಗೋದಿಲ್ಲ, ಆದರೆ ಆತ ಕಾರು, ಬಂಗಲೆ ಇಂಥದ್ರಲ್ಲಿ ಓಡಾಡ್ತಿರ್ತಾನೆ. ಯಾಕೆ ಹೀಗೆ ಅಂತ ಎಲ್ಲರೊಳಗೂ ಪ್ರಶ್ನೆ ಬರ್ತದೆ. ನಿಮಗೆ ಇದಕ್ಕೊಂದು ಉದಾಹರಣೆಯನ್ನು ಹೇಳ್ತೀನಿ ನಾನು. ಏನು ಅಂತಂದರೆ, ಒಂದು ಮುದುಕಿ, ವಯಸ್ಸಾದ ಅಜ್ಜಿ ಏನು ಮಾಡ್ತಿದ್ಲು ಅಂತಂದ್ರೆ ನಿತ್ಯವೂ ಧ್ಯಾನವನ್ನು ಮಾಡ್ತಿದ್ಲು, ಪರಮಾತ್ಮನ ಧ್ಯಾನ ಮಾಡ್ತಿದ್ಲು. ಆಕೆ ಪ್ರತಿನಿತ್ಯವೂ ಪರಮಾತ್ಮನ ಧ್ಯಾನ ಮಾಡ್ತಿದ್ಲು. ತನ್ನ ಮುಪ್ಪಾವಸ್ಥೆಗೆ ಬಂದಿದ್ಲು. ಎಷ್ಟು ಧ್ಯಾನ ಮಾಡಿದರೂ ಭಗವಂತ ಅವಳಿಗೇನು ಕೊಡಲಿಲ್ಲ ಅಂದರೆ ಶ್ರೀಮಂತಿಕೆ ಏನು ಕೊಡಲಿಲ್ಲ ಪರಮಾತ್ಮ. ಆಕೆಗೆ ಸಂಪತ್ತನ್ನು ಕೊಡಲಿಲ್ಲ, ಮತ್ತು ಕಷ್ಟದೊಳಗೆ ಜೀವನವನ್ನೇ ಕಳೆದಳು. ಆದರೂ ಆಕೆ ಧ್ಯಾನವನ್ನು ಬಿಡಲಿಲ್ಲ. ಇನ್ನೇನು ಆಕೆ ಮುಪ್ಪಾವಸ್ಥೆಗೆ ಬಂದು ಸಾಯುವಂಥ ಸಂದರ್ಭದೊಳಗೆ ಆಕೆಗೆ ಮೈ ತುಂಬ ಏನಾದರೂ ಅಂದರೆ ಹುಣ್ಣಾಗ, ಅದರಿಂದ ರಕ್ತ ಕೀವು ಸೋರ್ಲಿಕ್ಕೆ ಹತ್ತಿತು. ಯಾರೂ ಮುಟ್ಲಾರ್ದಂಗೆ ಆದರೂ ಶಿವ ಧ್ಯಾನವನ್ನು ಬಿಡಲಿಲ್ಲ, ಪರಮಾತ್ಮನ ಧ್ಯಾನ ಬಿಡಲಿಲ್ಲ. ಎಷ್ಟೇ ಕಷ್ಟ ಬಂದರೂ ಆಕೆ ಪರಮಾತ್ಮನ ಧ್ಯಾನ ಮಾಡ್ತಿದ್ಲು, ಗುಡಿಗೆ ಹೋಗಿ ನಮಸ್ಕಾರ ಮಾಡ್ತಿದ್ಲು, ನಿತ್ಯವೂ ಆ ಕಾರ್ಯವನ್ನು ತಪ್ಪಿಸಲಿಲ್ಲ. ಒಂದು ದಿನ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ, ದೇವಸ್ಥಾನದ ಮುಂದೆನೇ ಏನು ಮಾಡ್ತಾಳೆ ಅಂತಂದರೆ ಬೀಳ್ತಾಳಂತ ಆ ಹೆಣ್ಮಗಳು, ಆ ಮುದುಕಿ. ಬಿದ್ದ ತಕ್ಷಣವೇ ದೇವಸ್ಥಾನದೊಳಗೆ ಪರಮಾತ್ಮನನ್ನು ನೋಡ್ತಾನೆ ಪ್ರಾಣವನ್ನು ಬಿಡ್ತಾಳೆ. ಅಲ್ಲೇ ಇರುವಂಥ ಒಬ್ಬ ಧನಿಕ, ಒಬ್ಬ ಶ್ರೀಮಂತ ಅಂತಾನೆ, ಅಲ್ಲ, ದಿನವೂ ಪ್ರತಿನಿತ್ಯ ಪರಮಾತ್ಮನ ಧ್ಯಾನ ಮಾಡಿದಳು ಈಕೆ, ಒಂದು ದಿನಾನೂ ಬಿಡಲಿಲ್ಲ. ನಿತ್ಯವೂ ದೇವಸ್ಥಾನಕ್ಕೆ ಬಂದಳು, ನಿತ್ಯವೂ ಮಂತ್ರವನ್ನು ಹೇಳಿದ್ಲು. ಇಷ್ಟೆಲ್ಲ ಮಾಡಿದರೂ ಕೂಡ ಈಕೆ ಇಷ್ಟು ಕಷ್ಟದಿಂದ, ಇಷ್ಟು ನೋವನ್ನು ಅನುಭವಿಸಿ, ಇಷ್ಟು ಬಡತನದಿಂದನ ಪ್ರಾಣವನ್ನು ಬಿಟ್ಟಳು. ಕೊನೆಗೆ ಸಾಯುವಾಗ ಮೈತುಂಬ ಹುಣ್ಣಾಗಿ ರಕ್ತ, ಕೀವ, ಮಲು ಇದೆಲ್ಲ ಸೋರಿ ಆ ಮುದುಕಿ ಸತ್ಲಲ್ಲ ಅಂತ ಧನಿಕ ಅಪಹಾಸ್ಯ ಮಾಡಿದಂತೆ. ದೇವರಿಲ್ಲ, ಅದಕ್ಕೆ ನಾನು ನೋಡು, ದೇವರನ್ನು ಪೂಜೆ ಮಾಡೋದಿಲ್ಲ, ದೇವರ ಗುಡಿಗೆ ಹೋಗೋದಿಲ್ಲ, ದೇವಸ್ಥಾನಕ್ಕೆ ಹೋಗೋದಿಲ್ಲ, ಮಹಾತ್ಮರಿಗೆ ನಮಸ್ಕಾರ ಮಾಡೋದಿಲ್ಲ, ಯಾವುದನ್ನು ಮಾಡೋದಿಲ್ಲ. ಆದರೂ ನಾನು ಕಾರು, ಬಂಗ್ಲೆ, ಐಶ್ವರ್ಯವಂತರಾಗಿ ಸದಾ ಸುಖದಿಂದ ಅದೀನಿ ಅಂದಂತ. ಅಲ್ಲಿರುವಂಥ ಒಬ್ಬ ಪೂಜ್ಯರು ಅವನನ್ನು ಕರೆದು ಹೇಳ್ತಾರೆ, ಅಲ್ಲಪ್ಪ ಇಲ್ಲ, ಅದು ಹಾಗಲ್ಲ. ಆ ಹೆಣ್ಮಗಳು, ಆ ಮುದುಕಿ ಏನು ಸತ್ತಾಳಲ್ಲ, ಆಕೆ ಪೂರ್ವಜನ್ಮದ ಕರ್ಮ, ಇಷ್ಟೆಲ್ಲ ಪಾಪ ಕರ್ಮಗಳನ್ನು ಮಾಡ್ಯಾಳ. ಆದರೆ ಆಕೆ ಮಾಡಿದ್ದೇನು ಅಂದರೆ ಒಂದು ದಿನಾನು ತಪ್ಪಲಾರದ ಹಾಗೆ ದೇವಸ್ಥಾನಕ್ಕೆ ಬಂದಿದ್ದು, ದೇವರನ್ನು ಪೂಜೆ ಮಾಡಿದ್ದು, ಸಾಯೋ ಘಳಿಗೆಯೊಳಗೂ ಕೂಡ ಪರಮಾತ್ಮನ ಮುಂದೆ ಪ್ರಾಣ ಬಿಟ್ಟಾಳೆ. ಹಾಗಾಗಿ ಆಕೆ ನಿಜವಾಗಲೂ ಪುಣ್ಯವಂತರು, ನಿಜವಾಗಲೂ ಆಕೆನೇ ಏನು ಅಂತಂದರೆ ಆಗರ್ಭ ಶ್ರೀಮಂತಳು ಆಕೆ ನಕ್ಕನಂತೀವಿ. ಏನೂ ಇಲ್ಲದ ಬೀದಿ ಹೆಣವಾಗಿ ಬಿದ್ದಾಳ. ಯಾರು ಬರ್ಬೇಕು ಆಕೆನ ಕರ್ಕೊಂಡು ಹೋಗಕ್ಕಂದು ಕೂಡಲೇ, ಇಲ್ಲಿ ನೋಡು ಬಾ, ನಾನು ತೋರಿಸ್ತೀನಿ ಹೇಗದೆ ಆಕೆಯ ಸುಖದ ಸುಪ್ಪತ್ತಿಗೆ ಹೆಂಗದ ತೋರಿಸ್ತೀನಿ ಬಾ ಅಂತೇಳಿ ಒಂದು ಗಿಡದ ಪಕ್ಕದಲ್ಲಿ ಹೋಗಿ ಆತನನ್ನು ಕರ್ಕೊಂಡು ನಿಂತರೆ ಆ ತಕ್ಷಣವೇ ಒಂದು ರಥ ಬರ್ತದೆ, ಶಿವದೂತರು ಬರ್ತಾರೆ, ಅವರೆಲ್ಲ ಮುತ್ತುರತ್ನಗಳನ್ನು ಹಾಕ್ಕೊಂಡಿದ್ರು.
ಆ ಮುದುಕಿಯನ್ನು ಅಲ್ಲಿಂದ ಆ ರಥದೊಳಗೆ ಕರ್ಕೊಂಡು ಹೋಗೋದನ್ನು ನೋಡಿದ ಕೂಡ ಧನಿಕನ ಆ ಶ್ರೀಮಂತನಿಗೆ ಆಶ್ಚರ್ಯವಾಯಿತು. ಇದೇನು ಆಶ್ಚರ್ಯ? ಮತ್ತು ಅಕಸ್ಮಾತಾಗಿ ಶ್ರೀಮಂತಿಗೆ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ, ನಾ ಸತ್ರೆ ಏನಾಗ್ತದೆ? ನೀ ಸತ್ತಿ ಅಂತಂದರೆ ನಿನ್ನನ್ನು ಹೂಳಾಕ್ಷತಕ್ಕೆ ಯಾರೂ ಬರೋಂಗಿಲ್ಲ, ಅಂಥ ಪರಿಸ್ಥಿತಿಗಳು ನಿನಗೆ ಸಾವು ಬರ್ತದೆ ಅಂತ ಮಹಾತ್ಮರಂತೆ. ಅವ ಅಂದಂತೆ, ಓಹೋ, ಸುಖದ ಸುಪ್ಪತ್ತಿಗೆ ಅಂತ ಹೇಳಿ ಪರಮಾತ್ಮನನ್ನು ಮರಿಬಾರ್ದು, ಮತ್ತು ಬಡತನ ಐತೆ ಅಂಥೇಳಿ ಆತನನ್ನು ಜರಿಬಾರ್ದು. ಎರಡನ್ನೂ ಸಮನಾಗಿ ಯಾರು ಅದನ್ನು ಸಮತೋಲನವನ್ನು ಕಾಯ್ಕೊಂಡು ಜೀವನವನ್ನು ಯಾರು ಸಾಗಿಸ್ತಾರೆ ಅವರಿಗೆ ಪರಮಾತ್ಮ ಇಲ್ಲಿಯೂ ಕಾಯ್ತಾನೆ ಅಲ್ಲಿಯೂ ಕಾಯ್ತಾನೆ ಅನ್ನುವಂಥ ಮಾತಿದೆ. ಹಾಗಾದರೆ ಸ್ನೇಹಿತರೆ, ನಿಜವಾಗಲೂ ತಪ್ಪಿಸಲಾರದ ಹಾಗೆ ಯಾರು ಶಿವಧ್ಯಾನವನ್ನು ಮಾಡ್ತೀರಿ, ಯಾರು ಪರಮಾತ್ಮನ ಧ್ಯಾನ ಮಾಡ್ತೀರಿ, ಯಾರು ದೇವಸ್ಥಾನಕ್ಕೆ ಹೋಗಿ ಬರ್ತೀರಿ, ಅವರೆಲ್ಲರಿಗೂ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಒಂದಲ್ಲ ಒಂದು ರೀತಿಯೊಳಗೆ ಸುಖವನ್ನು ಕೊಡ್ತಾನೆ. ಏನು ಮಾಡೋದ್ರಿ? ಈಗ ನಾನು ಭಾಳ ಬಡವದೀನಿ, ದಿನ ಪೂಜೆ ಮಾಡ್ತೀನಿ, ಸೈಕಲ್ನಾಗ ಅಡ್ಡಾಡ್ತೀನಿ ಅಂತ ಅನ್ಬೋದು. ಆ ಸೈಕಲ್ನಾಗ ಅಡ್ಡಾಡುವಂಥ ವ್ಯಕ್ತಿ ಅವನು ಮೊದಲು ಕಾಲಿನೊಳಗೆ ಬರೀ ಕಾಲಿನಿಂದ ಅಡ್ಡಾಡ್ತಿದ್ದ. ಪರಮಾತ್ಮನ ಧ್ಯಾನ ಮಾಡೋದ್ರಿಂದಲೇ ಆತನಿಗೆ ಸೈಕಲ್ ಅಂದರೆ ಆ ವಾಹನ ಬಂತು. ಸೈಕಲ್ ಹೋಗಿ ಒಂದು ಬೈಕ್ ಬರಬಹುದು, ಬೈಕ್ ಹೋಗಿ ಒಂದು ಕಾರ್ ಬರಬಹುದು, ಕಾರಿನ ಜೊತೆಗೆ ಬಂಗ್ಲೆ ಬರಬಹುದು. ಇಷ್ಟೆಲ್ಲ ಏನೆಲ್ಲ ಐಷಾರಾಮಿ ಬಂದರೂ ಕೂಡ ಮೊದಲು ಹೇಗೆ ಬರಿಗಾಲಿನಲ್ಲಿದ್ದಾಗ ದೇವಸ್ಥಾನಕ್ಕೆ ಹೋಗಿ ಪರಮಾತ್ಮನ ಧ್ಯಾನ ಮಾಡ್ತಿದ್ದ, ಅದೇ ರೀತಿಯಾಗಿ ಪರಮಾತ್ಮನನ್ನು ಬಿಟ್ಟು ಬಿಡಲಾರ್ದ ಹಾಗೆ ಧ್ಯಾನ ಮಾಡಿದ್ದೇ ಆದರೆ ಅವನಿಗೇನಾಗ್ತದೆ ಅಂತಂದರೆ ಪರಮಾತ್ಮನಿಂದ ಅವ ಏನಾಗ್ತಾನೆ ಅಂತಂದರೆ ಮುಕ್ತಿಯನ್ನು ಪಡ್ಕೊಳ್ತಾನೆ. ಇಹ ಪರ ಎರಡರಲ್ಲೂ ಏನು ಮಾಡ್ತಾನೆ ಅಂತಂದರೆ ಸಾಧನೆಯನ್ನು ಮಾಡುವಂಥ ವ್ಯಕ್ತಿ ಅವನಾಗ್ತಾನೆ. ಸಿದ್ಧಿಯನ್ನು ಮಾಡುವಂಥ ವ್ಯಕ್ತಿ ಸಿದ್ಧಿಯನ್ನು ಪಡಿಸ್ಕೊಳ್ಳೋದು ಹೇಗಂದರೆ, ಸಾಧನೆ ಅಂತಂದರೆ ಪರಮಾತ್ಮನ ನಿತ್ಯ ಪ್ರಾರ್ಥನೆ ಮಾಡೋದು. ಹೋಗಿ ಎಲ್ಲೋ ಒಂದು ಸ್ಮಶಾನದಲ್ಲಿ ಕೂತ್ಕೊಂಡು ಸಾಧನೆ ಮಾಡಿರಿ ಅಂತ ಹೇಳ್ತಿಲ್ಲ. ನಿಜವಾಗ್ಲೂ ನೀವು ಕೂತ ಸ್ಥಳದಲ್ಲೇ ಪರಮಾತ್ಮನನ್ನು ಕೈ ಮುಗಿದು ಧ್ಯಾನ ಮಾಡಿರಿ, ಒಂದು ಸಾರಿ ಪರಮಾತ್ಮನ ಚಿಂತನೆಯನ್ನು ಮಾಡಿರಿ. ಆ ಭಗವಂತ ನಿಮಗಾಗಿ, ನೀವು ಅವನಿಗಾಗಿ ಸಮಯವನ್ನು ಸ್ವಲ್ಪ ಕಳೆದ್ರಿ ಅಂದರೆ ಅವ ನಿಮಗಾಗಿ ತನ್ನ ಇಡೀ ಜೀವಮಾನ, ನೀವು ಎಷ್ಟು ಜೀವಮಾನ ಕಾಲ ಬದುಕ್ತೀರಿ ಅಷ್ಟು ಜೀವಮಾನ ಕಾಲ ಇಡೀ ಜಗತ್ತಿನೊಳಗೆ ಎಲ್ಲರನ್ನೂ ರಕ್ಷಣೆ ಮಾಡೋ ಭಗವಂತ ಅವ ನಿಮಗಾಗಿ ಬರುವುದಿಲ್ಲ, ನೀವು ಅವನಿಗಾಗಿ ಸಮಯವನ್ನು ವ್ಯರ್ಥ ಮಾಡಿದ್ರಿ, ಕಾಲ ಹರಣ ಮಾಡಿದ್ರಿ. ಹಾಗಾಗಿ ವೀಕ್ಷಕ ಬಾಂಧವರೇ, ತಾವೆಲ್ಲ ಪರಮಾತ್ಮನ ಚಿಂತನೆಯಲ್ಲಿ ಕಾಲವನ್ನು ಕಳೀರಿ ಅನ್ನುವಂಥ ಮಾತನ್ನು ಹೇಳ್ತಾ, ಜೊತೆಗೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ತಪ್ಪಾಗೋದಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ರಿ, ನಮಸ್ಕಾರ ಮಾಡಿರಿ, ಕಾಯಕವನ್ನು ಮಾಡಿರಿ, ಜೊತೆಗೆ ನಿಮ್ಮ ಕಾಯಕದ ಜೊತೆಗೆ ಭಗವತ್ ಚಿಂತನೆಯನ್ನು ಮಾಡಿರಿ. ಪರಮಾತ್ಮ ಒಂದಲ್ಲ ಒಂದು ರೀತಿಯೊಳಗೆ ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ, ಏಳಿಗೆಯನ್ನು ಬಯಸ್ತಾನೆ. ಯಾರೂ ದೇವರನ್ನು ದೂಷಣೆ ಮಾಡಬೇಡ್ರಿ. ದೇವರು ಇಲ್ಲ, ದೇವರಿಗೆ ಇಷ್ಟು ನಡ್ಕೊಂಡು ಇಷ್ಟು ಪೂಜೆ ಮಾಡಿದ್ರಿ, ಎಲ್ಲಿ ದೇವರು, ಯಾವ ದೇವರಿಲ್ಲ, ಏನಿಲ್ಲ ಅಂಥೇಳಿ ಒಮ್ಮೊಮ್ಮೆ ಮನುಷ್ಯ ಅತಿ ಬೇಜಾರಾದಾಗ ಅತಿ ನೋವಿನಿಂದ ಬೈಯೋದುಂಟು. ಹಾಗೆ ಬೈದರೂ ಕೂಡ ಆತ ಏನೂ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ಲ. ಅಂದರೆ ನಮ್ಮ ಪೂರ್ವಜನ್ಮದ ಕರ್ಮ ಅನುಸಾರವಾಗಿ ನಾವೇನು ಮಾಡ್ತಿರ್ತೀವಿ ಅಂತಂದರೆ ಆ ಕಷ್ಟ ನಷ್ಟಗಳನ್ನು ಅನುಭವಿಸ್ತೇವೆ. ಸುಖ ಬಂದಾಗ ದೇವರನ್ನು ಬೈಯೋದಿಲ್ಲ, ಕಷ್ಟ ಬಂದಾಗ ಮಾತ್ರ ಬೈದ್ರಾಯ್ತು. ಕಷ್ಟ ಸುಖ ಎರಡನ್ನೂ ನಾವು ಸಮನಾಗಿ ಹಂಚಿಕೊಳ್ಬೇಕು. ಯಾಕಂದರೆ ನಾವು ಮಾಡಿದ್ದನ್ನೇ ಭಗವಂತ ನಮಗೆ ನೀಡಿರ್ತಾನೆ. ಹಾಗಾಗಿ ತಿಳಿದವರಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಭಗವತ್ ಚಿಂತನೆಯೊಳಗೆ ಕಾಲವನ್ನು ಕಳೆಯೋಣ. ವೀಕ್ಷಕರೇ, ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ವೀಕ್ಷಕ ಬಾಂಧವರಿಗೂ ನಮಸ್ಕಾರ.